ತಮ್ಮೆಲ್ಲರಿಗೂ ನಮಸ್ಕಾರ. ಇಷ್ಟು ಪ್ರೀತಿ, ಇಷ್ಟು ಸಹಕಾರ ನೀವು ಎಲ್ಲ ಕೊಟ್ಟಿದ್ರದ್ದು, ಮತ್ತು ನಾರ್ತ್ ಇಂಡಿಯನ್ ಕ್ರೌಡ್ ಮತ್ತು ಬೆಂಗಳೂರು ಕ್ರೌಡ್ ಇಷ್ಟು ಲವ್ ಆ್ಯಂಡ್ ಎಫೆಕ್ಷನ್ಸ್ ಕೊಟ್ಟಿದ್ರದ್ದು ತುಂಬ ಸಂತೋಷ. ನೀವು ಎಲ್ಲರೂ ಬಂದಿದ್ದೀರಾ, ಮತ್ತು ಒಂದು ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದ್ದೀರಾ. ಕಲಾವಿದರು ಬಂದು ಒಂದು ಪೂಜೆ, ಯಾವತ್ತೂ ಪೂಜೆ ಆಗಲ್ಲ. ಎಷ್ಟು ಹೈಟ್ ಮಾಡಿದ್ರೂ ಮೇಲ್ಗಡೆ ಬರುತ್ತೆ. ನಮ್ಮ ಫಿಲ್ಮ್ನಲ್ಲಿ ಒಂದು ಡೈಲಾಗ್ ಇದೆ, ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲಸನೂ ಸುಂದರವಾಗಿರ್ತದೆ ಅಂತ. ಓಕೆ, ಇದರಲ್ಲಿ ಮತ್ತೆ ಹಕ್ಕಿಗೆ ಕಾಳು ಹಾಕೋರು ಇಷ್ಟ ಇದ್ದರೆ ಎಷ್ಟೋ ಎತ್ತರದಲ್ಲಿ ಇದ್ರೂ ಕೆಳಗೆ ಇಳಿತೆ ಅಂತ ಹೇಳ್ತೀವಿ. ಇವತ್ತು ನಂದು ಆ್ಯಕ್ಟಿಂಗ್ ನೋಡಿಬಿಟ್ಟು ತುಂಬ ಜನ ಲೈಕ್ ಮಾಡಿದ್ದಾರೆ, ಮತ್ತು ತುಂಬ ಜನ ಇವತ್ತು 3rd ವೀಕ್, ಇವಾಗ 4th ವೀಕ್ ನಡೀತಾ ಇದೆ. ಇವಾಗ ಇನ್ನೂ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್ ನನಗೆ ನೋಡಲೇ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ತುಂಬ ಇವೆಂಟ್ಸ್ಗಳು ಮತ್ತು ಅಷ್ಟು ಆಟೋ ಯೂನಿಯನ್ಸ್ ಬಂದು ಆನರ್ ಸನ್ಮಾನ ಮಾಡೋದು. ಕನ್ನಡ ಫಿಲ್ಮ್ ಚೇಂಬರ್ ಅವರು ಮತ್ತು ಉಪೇಂದ್ರ ವೈಫ್ ಪ್ರಿಯಾಂಕಾ ಉಪೇಂದ್ರ ಮತ್ತು ರಂದೀಪ್ ಹುಡ್ಡ ಅವರು ನಂದು ಆ್ಯಕ್ಟಿಂಗ್ ಎಲ್ಲ ಲೈಕ್ ಮಾಡಿದ್ದಾರೆ. ಇದೆಲ್ಲ ಎಂಕರೇಜ್ಮೆಂಟ್. ಇನ್ನೂ ಒಂದು 5 ಫಿಲ್ಮ್ಸ್ ಸೈನ್ ಅಪ್ ಮಾಡಿದ್ದೀನಿ. ತುಂಬ ಫಿಲ್ಮ್ಸ್ ಬರ್ತಾ ಇದೆ ನೋಡಿ. ನಾವು ಇವಾಗ ಒಂದು ಸುನಾಮಿ ಥರ ಆಗ್ತಾ ಇದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಎಲ್ಲರೂ ಎಲ್ಲ ಚಾನಲ್ಸ್ನಲ್ಲಿ ಇವಾಗ ಜನರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಇವಾಗ ಕರ್ನಾಟಕ ಚೇಂಬರ್ ಒಬ್ಬರೇ ಏನು ಮಾಡೋಕ್ಕೆ ಆಗಲ್ಲ. ಇವಾಗ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಗೆ ಅಸೋಸಿಯೇಟ್ ಆಗೋರು ಆಲ್ಮೋಸ್ಟ್ 1 ಕೋಟಿ ಜನ ಇದ್ದಾರೆ. ಅವ್ರದ್ದೇ ಫ್ಯಾಮಿಲಿ ನೋಡೋಕ್ಕೆ ಬರ್ತಾ ಇಲ್ಲ ಫಿಲ್ಮ್ಸ್. ಇವಾಗ ಮುಂಚೆ ಏನಿದ್ದು ಒಂದು ಆಟೋ ಡ್ರೈವರ್ ಬರ್ತಾಯಿದ್ರು. ಫಸ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವುದಾದ್ರೂ ಕನ್ನಡ ಫಿಲ್ಮ್ ಬಂದರೆ ಬ್ಲ್ಯಾಕ್ ಟಿಕೆಟ್ ಆಗ್ತಾಯಿತ್ತು. ಯಾಕೆ ಗೊತ್ತಾ? ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬವರು ಬಂದು ನೋಡ್ತಾಯಿದ್ರು. ಇವಾಗ ಯಾವ ಕಾಲ ಬಂದಿದೆ ಅಂದರೆ ದೊಡ್ಡ ಫಿಲ್ಮ್ಸ್, ಓಕೆ, ದೊಡ್ಡ ಫಿಲ್ಮ್ಸ್ ಕಂಟೆಂಟ್ಸ್ ಇದೆ. ಕಂಟೆಂಟ್ಸ್ ಅಂದರೆ ಎಲ್ಲ ಫಿಲ್ಮ್ಸ್ನಲ್ಲಿ ಕಂಟೆಂಟ್ಸ್ ಇರ್ತದೆ. ಎಲ್ಲ ಡೈರೆಕ್ಟರ್ ಒಂದು ಕಂಟೆಂಟ್ ಇಟ್ಕೊಂಡೇ ಮಾಡೋದು. ಎಲ್ಲ ಫಿಲ್ಮ್ ಚಿಕ್ಕ ಇರಲಿ ದೊಡ್ಡಿರಲಿ, ಫಿಲ್ಮೇ. ನಾವು ಎಲ್ಲರೂ ಆಲ್ಮೋಸ್ಟ್ ಎಷ್ಟು ಕೋಟಿ ಜನ ಇದ್ದಾರೆ. ಇದರಲ್ಲಿ ನಾವು ಕರ್ನಾಟಕ ಸ್ಪೆಷಲಿ ಒಂದು ನಾರ್ತ್ ಇಂಡಿಯನ್ಗೂ ನಾವು ಸಹಕಾರ ನೀಡಿದ್ದೀವಿ. ಒಂದು ಮಲಯಾಳಂ ಫಿಲ್ಮ್ಸ್ಗೂ ಸಹಕಾರ ನೀಡಿದ್ವಿ, ಬಾಲಿವುಡ್ಗೂ ಸಹಕಾರ ನೀಡಿದ್ವಿ, ತೆಲುಗು ಫಿಲ್ಮ್ ಇಂಡಸ್ಟ್ರಿಗೂ ಸಹಕಾರ ನೀಡಿದ್ವಿ. ಈ ಥರ ಈ ಕರ್ನಾಟಕದಲ್ಲಿ ಎಲ್ಲರೂ ಎಷ್ಟು ಜನ ಇದ್ದಾರೆ ಅವ್ರೂ ಕನ್ನಡ ಫಿಲ್ಮ್ಸ್ ನೋಡಬೇಕು. ಇವಾಗ ನೀವು ಮಾಧ್ಯಮ ಅವರು ಒಂದು ಸಿನಿಮಾಥಾನ್ ಅಂತ ಮಾಡಬೇಕು. ಯಾಕೆಂದರೆ ಇವಾಗ ತುಂಬ ಯೂಟ್ಯೂಬರ್ಸ್ ಇದ್ದಾರೆ, ತುಂಬ ಚಾನಲ್ಸ್ಗಳು ಇದ್ದಾರೆ. ಇವರು ಒಂದು ಮ್ಯಾರಥಾನ್ ಥರ ಮಾಡಿಬಿಟ್ಟು ಕಂಪ್ಲೀಟ್ಲಿ ಜನರು ಫಿಲ್ಮ್ ಇಂಡಸ್ಟ್ರಿಗೆ ಬನ್ನಿ. ಇಂಡಸ್ಟ್ರಿ ಹೇಗೆ ಪ್ರಚಾರ ಹೇಗೆ ಆಗೋದು? ಯಾಕೆ ಗೊತ್ತಾ? ಮೀಡಿಯಾ ಮಾಧ್ಯಮ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ, ಕಮರ್ಷಿಯಲ್ ಆಗಿಬಿಟ್ಟಿದೆ. ಒಂದು ಆರ್ಟಿಸ್ಟ್ಗೆ ಇವತ್ತು ಕಾಲದಲ್ಲಿ ಒಂದು ಬೆಲೆ ಇಲ್ಲ ನೋಡಿ. ಒಂದು ಆರ್ಟಿಸ್ಟ್ಗೆ ನಾವು ಪೂಜಿಸ್ತೀವಿ ಒಂದು ಚೆಂಡು ಹೂವು ಥರ. ದೇವರು ಪೂಜೆ ಮಾಡುವಾಗ ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸದಿಂದ ತೊಗೊಂಡು ಹೋಗ್ತೀವಿ, ಆಮೇಲೆ ನೆಕ್ಸ್ಟ್ ದಿನ ಅಲ್ಲಿ ಇಟ್ಬಿಡ್ತೀವಿ. ಬಟ್ ಎಷ್ಟಾದರೂ ಇಲ್ಲಿ ಕಲೆ ಎಲ್ಲಿನೂ ಮುಚ್ಚಕ್ಕೆ ಆಗಲ್ಲ. ಇವಾಗ ನೀವು ಎಲ್ಲರೂ ನೋಡಿ, ನಮ್ಮದೇ ಪ್ರೊಡಕ್ಷನ್ನಲ್ಲಿ ನಾವು ತುಂಬ ಒಂದು 5 ಡೈರೆಕ್ಟರ್ಸ್ಗೆ ಲಾಂಚ್ ಮಾಡ್ತಾಯಿದ್ವಿ, ಮತ್ತು ಆಲ್ಮೋಸ್ಟ್ ಒಂದು ಕಲಾವಿದರು 80 ಕಲಾವಿದರು ಇದ್ದಾರೆ, ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀವಿ ನೋಡಿ. ಇವತ್ತು ನಾನು ಮಾಡಲಿಲ್ಲ ಅಂದರೆ ಬೇರೆಯವರು ಮಾಡ್ತಾರೆ ಅಂತ ನನಗೆ ಏನಿಲ್ಲ. ನನ್ನ ಮನಸ್ಸಿನಲ್ಲಿ ನಿಮಗೆಲ್ಲರಿಗೆ ಕನ್ನಡ ಇರೋದು, ಬಟ್ ನನಗೆ ಕನ್ನಡ ಹೃದಯದಿಂದ. ಇವಾಗ ಸಿನಿಮಾಗೂ ಅಷ್ಟೇ ಪ್ರೀತಿ ಇದೆ. ನೀವು ಎಲ್ಲರದ್ದು ಸಪೋರ್ಟ್ ಬೇಕು. ನಾನು ಒಂದು ಮ್ಯೂಸಿಕಥಾನ್ ಮತ್ತು ಸಿನಿಮಾಥಾನ್ ಅಂತ ಮಾಡ್ತಾಯಿದ್ದೀವಿ. ತುಂಬ ಆರ್ಟಿಸ್ಟ್ಗಳು ಸಫರ್ ಮಾಡ್ತಾ ಇದ್ದಾರೆ, ತುಂಬ ಟೆಕ್ನಿಷಿಯನ್ಸ್ ಅವರು ಸಫರ್ ಮಾಡ್ತಾ ಇದ್ದಾರೆ, ಮತ್ತು ಸಿನಿಮಾ ಇಂಡಸ್ಟ್ರಿನೇ ಸಫರ್ ಆಗ್ತಾ ಇದೆ. ಇವಾಗ ನೀವು ಎಲ್ಲರೂ ಬನ್ನಿ, ಫಿಲ್ಮ್ ನೋಡಿ. ಕಂಟೆಂಟ್ ಇದೆ ಇದರಲ್ಲಿ, ಕಲೆ ಇದೆ ಇದರಲ್ಲಿ. ನಾನು ಬಂದು ನನ್ನ ಕಲೆ ತೋರಿಸಿದ್ದೀನಿ. ನವರಸ, ಮೈಮ್, ಒಂದು ರಿಯಲ್ ಆ್ಯಕ್ಟಿಂಗ್. ನೀವು ಇವಾಗ ರೀಸೆಂಟ್ನಲ್ಲಿ ಒಂದು 100 ಫಿಲ್ಮ್ಸ್ ನೋಡಿ. ಇವಾಗ ನನ್ನ ಫಿಲ್ಮ್ನು ನೋಡಿ. ಇವಾಗ ಒಂದೇ ಸೀನ್ನಲ್ಲಿ ತೋರಿಸ್ಬಿಟ್ಟು ಜನರು ಎಲ್ಲೋ ಹೋಗಿಬಿಟ್ಟಿದ್ದಾರೆ. 1000 crores, 1500 crores. ಇಲ್ಲಿ 42 ಸೀನ್ಸ್ ಯಾವ ಥರ ಮಾಡಿದ್ದೀನಿ ಅಂದರೆ, ಬಾಲಿವುಡ್ ರಂದೀಪ್ ಹುಡ್ಡ ಇರಲಿ, ಶಕ್ತಿ ಕಪೂರ್ ಇರಲಿ, ಧರ್ಮೇಂದರ್ ಸರ್ ಇರಲಿ, ಎಲ್ಲರೂ ಇವಾಗ ಬೈಟ್ಸ್ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಕೊಡ್ತೀನಿ. ಎಷ್ಟು ಪ್ರೀತಿ, ಎಷ್ಟು ಸಹಕಾರ ನೀಡಿದ್ದಾರೆ ಬಾಲಿವುಡ್ ಅವರು. ಯಾಕೆ ಗೊತ್ತಾ? ಅವರು ಕಲಾವಿದರಿಗೆ ಬೆಲೆ ಇದೆ. ಇಲ್ಲಿನೂ ನಾವು ಜಸ್ಟ್ ಒಂದು ಮ್ಯೂಸಿಕಥಾನ್ ಅಂತ ಮಾಡಿಬಿಟ್ಟು, ಸಿನಿಮಾಥಾನ್ ಅಂತ ಮಾಡಿಬಿಟ್ಟು, ಒಂದು ಆರ್ಟಿಸ್ಟ್ಗೆ, ಒಂದು ಮ್ಯೂಸಿಷಿಯನ್ಗೆ, ಒಂದು ಟೆಕ್ನಿಷಿಯನ್ಸ್ಗೆ ಸಪೋರ್ಟ್ ಮಾಡಬೇಕು. ತಾವೆಲ್ಲ ಮಾಡ್ತೀರಾ? ಸೌಂಡ್ ಕೇಳಿಸ್ತಾ ಇಲ್ಲ? ಖಂಡಿತ ಅದೇ ಮಾಡ್ತೀನಿ.
ಏನಾದರೂ ಸರ್ ಪ್ರಶ್ನೆಗಳು? ಮುಂದೆ ಸಿನಿಮಾಗಳು ಮಾಡ್ತೀರಾ? ಹೌದು. ಇವಾಗ ನೆಕ್ಸ್ಟ್ ಬಂದು 5 ಫಿಲ್ಮ್ಸ್ ಮಾಡ್ತಾ ಇದ್ದೀನಿ. ಒಂದು ಬಂದು ಸಾಯಿ ಪ್ರಕಾಶ್ ಸರ್ ಜೊತೆ ಮಾಡ್ತಾ ಇದ್ದೀನಿ, ಒಂದು ಪ್ರೀತಿ ಕಾನ್ಸೆಪ್ಟ್ ಇಟ್ಕೊಂಡು. ಮತ್ತು ನಮ್ಮದು ಆತ್ಮೀಯದ ಮಹೇಶ್ ಅವರು ಇದ್ದಾರೆ, ಅವ್ರ ಜೊತೆ ಒಂದು ಡಾನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಡಿಟೆಕ್ಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತು ಬೇರೆಯವ್ರಿಗೂ ಅವಕಾಶ ಕೊಡ್ತಾ ಇದ್ದೀನಿ. ನಿಮಗೆ ಚೇಂಬರಿಂದ ಸಪೋರ್ಟ್ ಸಿಗ್ತಾ ಸರ್ ಈ ಸಿನಿಮಾ? ಸರ್, ಈ ಸಿನಿಮಾಗೆ ನನಗೆ ಚೇಂಬರಿಂದ MN ಸುರೇಶ್ ಸರ್ ಇರಲಿ ಮತ್ತು ಬಣಕರ್ ಸರ್ ಇರಲಿ ತುಂಬ ಸಪೋರ್ಟ್. ಯಾಕೆ ಗೊತ್ತಾ, ಹೊಸಬರಿಗೆ ಇಷ್ಟು ಸಪೋರ್ಟ್ ನಮಗೆ ಬಾಲಿವುಡ್ನಲ್ಲಿನೂ ಯಾವ ಇಂಡಸ್ಟ್ರಿನಲ್ಲಿಯೂ ಸಿಗಲ್ಲ, ಇಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಇವಾಗ ಫಿಲ್ಮ್ ಗೆಲ್ಲೋದು ಬಿಡೋದು ಅದು ಸೆಕೆಂಡ್ರಿ. ಯಾಕೆ ಗೊತ್ತಂದ್ರೆ ಶ್ರೀಕೃಷ್ಣ ಅರ್ಜುನ್ಗೆ ಹೇಳ್ತಾರೆ ಮಹಾಭಾರತದಲ್ಲಿ, ದೇವರು 2 ದಿನ ಕೊಟ್ಟಿದ್ದಾರೆ, ಒಂದು ಒಳ್ಳೆ ದಿನ, ಒಂದು ಕೆಟ್ಟ ದಿನ. ಸೋಲೂ ಇದೆ, ಗೆಲ್ಲೂ ಇದೆ ಎಲ್ಲ ಕಡೆ. ಇವಾಗ ನಾವು ಜಸ್ಟ್ ಯಾವ ಥರ ಪ್ರಯತ್ನ ಮಾಡಿಬಿಟ್ಟು, ಇವಾಗ ನೀವು ಎಷ್ಟು ಜನ ಇಲ್ಲಿ ಬಂದಿದ್ರ, ನೀವೇ ಪ್ರಮೋಟ್ ಮಾಡಿದರೆ ನಮ್ಮ ಫಿಲ್ಮ್ ಹಿಟ್ 100%. ಯಾಕೆ ಗೊತ್ತಾ, ಒಂದು ಕಲೆಗೆ ಬೆಲೆ ಕೊಡಿ. ಮತ್ತು ಒಂದು ನಿಜವಾಗ್ಲೂ ಇದರಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ. ಏನು ಇಷ್ಟ ಆಯ್ತು? ಯಾಕೆ ಸೀನ್ ಇಷ್ಟ ಆಯ್ತು? ಫುಲ್ ಮೂವಿ ಇಷ್ಟ ಆಯಿತು. ಫೀಲಿಂಗ್ಸ್ ಫ್ರೆಂಡ್ಸ್ ಅಂದರೆ ಹೇಗಿರಬೇಕು, ಫ್ರೆಂಡ್ಶಿಪ್ಪಲ್ಲಿ ಯಾವ ಥರ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಅಂತೆಲ್ಲ ಇಷ್ಟ ಆಯಿತು. ಸರ್ ಮೂವಿ ಯಾವ ಥರ ಇದೆ ಸರ್? ಅಣ್ಣ ಅದು ಒಂದು ಫ್ರೆಂಡ್ಶಿಪ್ದು ಮತ್ತು ಒಂದು ಫ್ಯಾಮಿಲಿ ಚೆನ್ನಾಗಿದೆ ಮೂವಿ. ಟೋಟಲ್ ಆಗಿ ನಿಮ್ಗೆ ಇಷ್ಟ ಆಯಿತು? ಇಷ್ಟ ಆಯ್ತು. ಕ್ಲೈಮ್ಯಾಕ್ಸ್ ಆಗಿತ್ತು ಸರ್? ಚೆನ್ನಾಗಿದೆ ಸರ್. ಏನು ಅನಿಸ್ತು ಕ್ಲೈಮ್ಯಾಕ್ಸ್? ಸ್ವಲ್ಪ ಲಾಸ್ಟ್ ಫೀಲ್ ಆಗುತ್ತೆ ಕಂಟೆಂಟ್ಸ್ ನೋಡಿ, ಬಟ್ ಆದ್ರೂ ಮೂವಿ ಮೂವಿ ಆಗಿತ್ತು ಹೇಳಿ. ಮೂವಿ ಯಾವ ಥರ ಇತ್ತು? ಬನ್ನಿ. ಚೆನ್ನಾಗಿತ್ತ? ನಿಮಗೆ ಹೆಂಗೆ ಅನ್ನಿಸ್ತು? ಅಂದ್ರೆ ಮೂವಿಯಲ್ಲಿ ಹೀರೋಯಿನ್ಸ್ ಆಯಿತು, ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಯಾವ ಥರ ಅನ್ನಿಸ್ತು? ಎಲ್ಲರೂ ಚೆನ್ನಾಗಿ. ಕಮಲ್ ಪಾತ್ರ ಯಾವ ಥರ ಇತ್ತು? ಚೆನ್ನಾಗಿತ್ತ? ಎಲ್ಲರೂ ಚೆನ್ನಾಗಿ. ಮೂವಿ ಆಗಿತ್ತು ಚೆನ್ನಾಗಿತ್ತು. ಮೂವಿ ಯಾವ ಥರ ಸ್ವಲ್ಪ ಹಿಂದೆ ಬನ್ನಿ. ಚೆನ್ನಾಗಿತ್ತ? ಹೆಂಗೆ ಸೆಕೆಂಡ್ ಹಾಫ್ ಸೂಪರ್ ಆಗಿತ್ತು. ಓಕೆ, ಕ್ಲೈಮ್ಯಾಕ್ಸ್ ಯಾವ ಥರ ಇತ್ತು ಮ್ಯಾಮ್? ಚೆನ್ನಾಗಿತ್ತು. ಕಮಲ್ ಅವ್ರ ಆ್ಯಕ್ಟಿಂಗ್ ಯಾವ ಥರ ಇತ್ತು? ಸೂಪರ್. ನೋಡ್ಬೋದಾ ಮೂವಿ? ನೋಡ್ಬೋದು, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮೇಡಮ್ ಮೂವಿ ಆಗಿತ್ತು? ನಮಸ್ಕಾರ. ಚೆನ್ನಾಗಿತ್ತಮ್ಮ, ಮೂವಿ ಚೆನ್ನಾಗಿತ್ತು. ನಂಗೆ ಹಾಫ್ ಆದ್ಮೇಲೆ ಇಷ್ಟ ಆಯಿತು. ಹೌದಾ? ಆ ಮನೋವೈಜ್ಞಾನಿಕದ್ದು ಬಂತಲ್ಲ ಡಾಕ್ಟ್ರದ್ದು, ಅದಾದ್ಮೇಲೆ ನಂಗೆ ತುಂಬ ಇಷ್ಟ ಆಯಿತು. ವೆರಿ ಸೆನ್ಸಿಟಿವ್ ಇಶ್ಯೂ, ಬಟ್ ತುಂಬ ನೀಟಾಗಿ ತೊಗೊಂಡಿದ್ದಾರೆ, ವಲ್ಗಾರಿಟಿ ಇಲ್ಲದೆ ಇದ್ದಾರೆ. ಇದರೊಳಗೆ ಈ ಥರ ಪಿಕ್ಚರ್ಸಲ್ಲಿ ವಲ್ಗಾರಿಟಿ ಬಂದ್ಬಿಡುತ್ತೆ, ಬಟ್ ಇವಾಗ ತುಂಬ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಇಟ್ಸ್ ಎ ಗುಡ್ ಪಿಕ್ಚರ್. ಕಮಲ್ ರೋಲ್ ಯಾವ ಥರ ಇತ್ತು ಮ್ಯಾಮ್? ಚೆನ್ನಾಗಿತ್ತು. ಅದೇ ಎಂಡ್ ಆಗೇ ಆಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಇದೇ ಥರನೇ ಆಗಬೇಕು. ಈ ಥರ ಪಿಕ್ಚರ್ ಶುರು ಆ ಥರ ಎಂಡ್ ಆಗಬೇಕು. ಮೂವಿ ಯಾವ ಥರ ಇತ್ತು? ಹೇಳಬೇಕು ಅಂದಿದ್ರೆ ಅವರೇ ಹೇಳ್ಬಿಟ್ರು. ತುಂಬ ಧೈರ್ಯ ಬೇಕು ಈ ಥರ ಪಿಕ್ಚರ್ ತೆಗಿಯೋಕ್ಕೆ, ಅದಂತೂ ಅನ್ಸುತ್ತೆ. ಚೆನ್ನಾಗಿದೆ. ಕಮಲ್ ರೋಲ್ ಯಾವ ಥರ ಇತ್ತು? ಕಮಲ್ ರೋಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಆಗಿತ್ತು. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿತ್ತು, ಎಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗಿನ ಜನ್ರೇಷನ್ ಕಲ್ತ್ಕೊಳ್ಳೋದು ಬೇಕಾಗುತ್ತೆ. ಕಮಲ್ ಆ್ಯಕ್ಟಿಂಗ್ ಹೆಂಗಿತ್ತು? ಕಮಲ್ ಫಸ್ಟ್ ತುಂಬ ಚೆನ್ನಾಗಿ ಸಕ್ಕತ್ತಾಗಿತ್ತು. ಚೆನ್ನಾಗಿತ್ತು. ಮಕ್ಕಳ ಜೊತೆ ನೋಡೋಕೆ ಒಂಥರ ಆಯಿತು. ಸೀನ್ಸ್ ಎಲ್ಲ ಕಟ್ ಮಾಡ್ಬೋದು, ಮಕ್ಕಳ ಜೊತೆ ಓಪನ್ ಆಗಿ ನೋಡೋದು ಚೆನ್ನಾಗಿತ್ತು. ಮಕ್ಕಳು ಮೂವಿ ಕಮಲ್ ಆ್ಯಕ್ಟಿಂಗ್ ಹೆಂಗಿತ್ತು? ಚೆನ್ನಾಗಿತ್ತು, ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯಿತು? ಚೆನ್ನಾಗಿ ಮಾಡಿದ್ದಾರೆ. ಕಮಲು ಚೆನ್ನಾಗಿ ಮಾಡಿದ್ದಾರೆ. ಭೀಷ್ಮರಾಮಯ್ಯ ಅವರು ತುಂಬ ಚೆನ್ನಾಗಿ ಯಾವ ಥರ ಇತ್ತು? ಅವರ ಚಿತ್ರ ಭಾಳ ಚೆನ್ನಾಗಿದೆ. ಒಂದು ಸೂಟ್ ಅಂತಂದರೆ ಪ್ರತಿಷ್ಠೆ, ಒಂದು ವ್ಯಕ್ತಿ ಗೌರವ ಅನ್ನೋದು ಪ್ರತೀಕ. ಅದ್ರ ಸುತ್ತ ಹೆಡ್ದಿರ್ತಕ್ಕಂಥ ಒಂದು ಕಥೆಯನ್ನು ಇದು ಜನಗಳ ಮನರಂಜನೆಗೋಸ್ಕರ ಬಿಟ್ಟಿದ್ದಾರೆ. ಆದರೆ ಜನರೆಲ್ಲ ಇದನ್ನೆಲ್ಲ ನೋಡಿ ಸಂತೋಷಪಟ್ಟಾಗ ಅವ್ರು ಪಟ್ಟಿರತಕ್ಕಂಥ ಭಗತ್ರಾದವರು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು. ಬನ್ನಿ ಮೇಡಮ್. ಮೂವಿ ಯಾವ ಥರ ಅನ್ನಿಸ್ತದೆ? ಮೂವಿ ಚೆನ್ನಾಗಿದೆ. ಇದೊಂಥರ ವಿಭಿನ್ನವಾದ ವಿಶಿಷ್ಟವಾದ ಕಥೆ ಇದೆ ಇದರಲ್ಲಿ. ಮತ್ತು ಎಲ್ಲ ಪಾತ್ರಧಾರಿಗಳು ಕೂಡ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಅಂದರೆ ಅಂದರೆ ನಂಬಿಕೆಗೆ ಪೆಟ್ಟು ಬಿದ್ದಾಗ ಒಬ್ಬ ಮನುಷ್ಯ ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂತ ಇದ್ರಲ್ಲಿ ತೋರಿಸಿದ್ದಾರೆ. ಪ್ರೀತಿ ಬಗ್ಗೆ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಭೀಷ್ಮರಾಮಯ್ಯ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ.
ಕಮಲ್ ಪಾತ್ರಧಾರಿ ಎಲ್ಲರೂ ಸನಿಹಾ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಓಕೆ ಮ್ಯಾಮ್, ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಹೊಸಬ್ರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಒಂದು ವಿಭಿನ್ನವಾದ ಪ್ರಯತ್ನ ಅಂತಲೇ ಹೇಳ್ಬೋದು. ಜನರಿಗೆ ಏನಾದ್ರು ಒಂದು ಸಿನಿಮಾ ನೋಡ್ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಈ ಸೀನಿಗೆ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ಎಕ್ಸ್ಪೆಕ್ಟ್ ಮೀರಿದೆ, ತುಂಬ ಚೆನ್ನಾಗಿ ಹಿಡಿಸ್ತು. ಆ್ಯಂಡ್ ಸ್ಕ್ರೀನ್ ಪ್ಲೇ ಇಸ್ ವೆರಿ ಗುಡ್ ಆ್ಯಂಡ್ ಕ್ಯಾರೆಕ್ಟರೇಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಗತ್ ನಿಜಕ್ಕೂ ಈ ಚಿತ್ರದಲ್ಲಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ನಾನು ಕಮಲ್ ಅವ್ರನ್ನ ಖುಷಿ ಪಟ್ಟಿದ್ದೆ ಅಂದರೆ ಫಸ್ಟ್ ಬರ್ತಾ ಹೋಗ್ತಾ ಏನಪ್ಪ ಅಂದ್ಕೊಂಡಿದ್ರೆ ಹೋಗ್ತಾ ಟೇಕ್ ಆಫ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಖುಷಿ ಆಯಿತು ನಿಜವಾಗ್ಲೂ. ಆ್ಯಂಡ್ ಎಂಡಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಸಿನಿಮಾ ಒಂಥರ ತುಂಬ ಕ್ಯೂರಿಯಾಸಿಟಿ ಮಾಡಿದ್ದಾರೆ. ಖಂಡಿತ ಇದು ಎಲ್ಲರೂ ನೋಡುವಂಥ ಒಂದು ಚಿತ್ರ. ದಯವಿಟ್ಟು ಮನೆ ಮಂದಿ ಎಲ್ಲ ಬಂದು ಈ ಚಿತ್ರ ನೋಡಿ, ಈ ಚಿತ್ರನ ಆಶೀರ್ವದಿಸಿ, ಈ ಸಿನಿಮಾನ ಪ್ರೋತ್ಸಾಹಿಸಿ, ಈ ಸಿನಿಮಾನ ಗೆಲ್ಲಿಸಿ ಅಂತ ಈ ಮುಖಾಂತರ ನಾನು ಜನತೆ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೇನ್ ಲೀಡ್ ಕ್ಯಾರೆಕ್ಟರ್ ಆಗಿದ್ದು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅದೇ ಒಂಥರ ಇಡೀ ಮೂವಿ ಹೈಲೈಟ್. ಸೊ ಮೂವಿ ಹೆಸರು ಆ ಮೇನ್ ಕ್ಯಾರೆಕ್ಟರ್ ಆ ಮೂವಿನ ಎಂಟು ತನಕ ತೊಗೊಂಡೋಗಿರೋದು ತುಂಬ ಒಂಥರ ವಿಭಿನ್ನವಾಗಿದೆ. ಡೈರೆಕ್ಟರ್ ಭಗತ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಮೇಜರಾಗಿ ಸಾಂಗ್ಸ್ ತುಂಬ ಖುಷಿ ಆಯಿತು. ಸಿಂಗರ್ಸ್ ವಾಯ್ಸ್ ಆಗಿರಲಿ, ಸಾಂಗ್ಸ್ ಆಗಿರಲಿ ತುಂಬ ಖುಷಿ ಆಯಿತು. ವೆರಿ ನೈಸ್ ಮೂವಿ, ವಾಚ್ ಮಾಡಬೇಕು. ಕ್ಲೈಮ್ಯಾಕ್ಸ್ ಯಾವ ಥರ ಇದೆ? ಕ್ಲೈಮ್ಯಾಕ್ಸ್ ವಾಸ್ ಲೈಕ್ ತುಂಬಾ ಶಾಕಿಂಗ್ ಅನಿಸ್ತು ನನಗೆ. ಬಿಕಾಸ್ ಬರೀ ಹೀರೋ ಮಾತ್ರ ಸಾಯ್ತಾರೆ ಅಂತ ಅಂದ್ಕೊಂಡ್ರೆ ಹೆಂಡತಿನ ಸತ್ತು ಒಂಥರ ಅವರಿಗೆ ಆ ರಿಗ್ರೆಟ್ ಅನ್ನೋದು ಕಾಣಿಸ್ತು. ತುಂಬಾನೇ ತಪ್ಪು ಮಾಡೋದು ಸಹಜ, ಬಟ್ ಅದನ್ನ ಅರ್ಥ ಮಾಡ್ಕೊಂಡಿದ್ದು ತುಂಬಾನೇ ಒಂಥರ ಖುಷಿ ಅನ್ನಿಸ್ತು ನನಗೆ. ಸ್ಟಾರ್ಟಿಂಗ್ ಸಿನಿಮಾ ನೋಡ್ತಾ ಇರ್ತೀವಿ, ಕ್ಲೈಮ್ಯಾಕ್ಸ್ ಡಿಫ್ರೆಂಟ್ ಆಗಿದೆ. ಎಕ್ಸಾಕ್ಟ್ಲಿ, ನಾನು ಫಸ್ಟಿಗೆ ನೋಡಿದಾಗ ನಾನು ಯಾವುದೋ ಒಂದು ಈ ಕಿಲ್ಲರ್ ಸ್ಟೋರಿ ಬರುತ್ತೆ ಅಥವಾ ಇನ್ನೊಂದೇನೋ ಸ್ಟೋರಿ ಬರುತ್ತೆ ಅಂತ ಅಂದ್ಕೊಂಡೆ. ಬಟ್ ಈ ಪ್ರೀತಿಯಲ್ಲಿ ಅವ್ರು ಸೈಕಲ್ ಪಾತ್ರ ಮಾಡಿ ಅದನ್ನ ಒಂಥರ ಬೇರೆ ರೀತಿ ಹೇಳ್ಕೊಂಡೋಗಿ ಮೂವಿ ಇನ್ನೊಂಥರನೇ ಬಂದ್ಬಿಡ್ತದ್ದು. ತುಂಬ ಬೇರೆ ಬೇರೆ ಜಾನರ್ ಎಲ್ಲ ಮಿಕ್ಸ್ ಆಗಿ ಮೂವಿ ಬಂದಿರೋದು ತುಂಬ ಒಂಥರ ಶಾಕಿಂಗ್ ಆಗಿತ್ತು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸಿನಿಮಾನ ಸ್ವಲ್ಪ ಫಸ್ಟ್ ನಾವು ಪ್ರಿಂಟ್ ಮಾಡಿ 2 ಗಂಟೆ 9 ನಿಮಿಷ ಬಂದಿದೆ. ಅಂದರೆ ಟೋಟಲ್ ರೆಸ್ಪಾನ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲ ಕಡೆ ತುಂಬ ಚೆನ್ನಾಗಿದೆ, ಜನ ನಿಧಾನಕ್ಕಿಂತ ಬರ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮ ನಿರ್ಮಾಪಕರಾಗ್ಬೋದು, ಇದಕ್ಕೆ ಈ ಒಂದು ಏನು ಅಂತ ಹೇಳಲ್ಲ, ಅದಕ್ಕೊಂದು ಕಾಯಿಲೆ ಮೇಲೆ ಅವ್ರದ್ದು ಸೂಟ್ ನೋಡ್ಬೇಕಂತ ತುಂಬ ವೆಯ್ಟ್ ಮಾಡ್ತಾರೆ. ಸೊ ಇವತ್ತು ಕರೆದ್ರು ಬಂದರೆ ಹೆಂಗಿದೆ ಅಂದರೆ ಅವ್ರ ಕ್ಯಾರೆಕ್ಟ್ರು ಎಷ್ಟು ಇನ್ನೋಸೆಂಟ್ ಆಗಿದೆ ಅಂದರೆ ನಾನು ಎಂಡಿಂಗ್ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಟಪಾಸ್ ಕಟ್ಕೊಂಡು ಒಂದು ಲವ್ ಸ್ಟೋರಿ ಬಂದು ಅವರು 2 ವರ್ಷದ ಲವ್ ಬಂದರು. ಬಟ್ ಹೆಂಗೆ ಅಂದರೆ ಕ್ಲೈಮ್ಯಾಕ್ಸ್ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಒಳ್ಳೆ ಮೆಸೇಜ್ ಇದೆ. ಆ್ಯಕ್ಟಿಂಗ್ ಅಂತೂ ಏನಂತ ನಾನು ಜನ ಹತ್ರ ಒಂದು ಕೇಳ್ಕೊತೀನಿ ಏನಂದರೆ, ಇವಾಗ ನಾವು ಬರೋರು ಹೊಸಬ್ರು ಕನ್ನಡ ಇಂಡಸ್ಟ್ರಿಗೆ ಕಾಲಿಕ್ತಾ ಇದ್ದೀವಿ, ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ತೀವಿ. ಯಾಕಂದರೆ ನಮಗೆ ನಾವು ಜನ ಇದೇ ಆಗಬೇಕು. ಇನ್ನು ತಪಾಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕ್ಯಾರೆಕ್ಟರ್ ತುಂಬ ಇನ್ನೋಸೆಂಟು, ಬಟ್ ಸಸ್ಪೆನ್ಷನ್ ಇತ್ತು. ಹೆಂಗೆ ಅಂದರೆ ಲಾಸ್ಟ್ ತನಕ ಹೆಂಗೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನಾನು ನಮ್ಮ ಹುಡುಗ ಕುತ್ಕೊಂಡು ನೋಡ್ತಾ ಇದ್ದೀವಿ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಕ್ಕದಾಗಿ ಬಂದಿದೆ, ಅದಕ್ಕೆ ಇಷ್ಟಪಟ್ಟು. ಕಮಲ್ ಕ್ಯಾರೆಕ್ಟರ್ ಹೇಗಿದೆ ಸರ್? ಕಮಲ್ ಕ್ಯಾರೆಕ್ಟರ್ ಹೇಗಿದೆ? ಅದೇ ಟಪಾಸು ಆ ಥರ ಹೇಳ್ತೀನಿ. ಅವ್ರ ಕ್ಯಾರೆಕ್ಟ್ರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ. ಅದೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರದ್ದು ಫಸ್ಟು ಮೂವಿ, ನೆಕ್ಸ್ಟ್ ಬಿಗ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಅಂದರೆ ಅವರು ಕ್ಯಾರೆಕ್ಟರ್ ಅದೆಲ್ಲ ಕ್ಯೂಟಾಗಿ ಬಂತು. ಸ್ಟಾರ್ಟಿಂಗಲ್ಲಿ ಇನ್ನೋಸೆಂಟಾಗಿ ಬಂದರು, ಆಮೇಲೆ ಲಾಸ್ಟ್ ಅಂತ ಅವ್ರು ಎಕ್ಸ್ಪೆಕ್ಟ್ ಅವ್ರಿಗೆ ಸರ್ಪ್ರೈಸೇ ಆಗೋಯ್ತು. ಏನಿದು ಹಿಂಗೆ ಬಂತಲ್ಲ ಸ್ಟೋರಿ ಅಂತ ತುಂಬ ಖುಷಿ ಆಯಿತು ನೋಡಿ. ಥ್ಯಾಂಕ್ ಯು.